ಸದ್ಯ ಟಾಕ್ಸಿಕ್ ಸಿನಿಮಾದ ಟೀಸರ್ ನಲ್ಲಿರುವ ಹಸಿ ಬಿಸಿ ದೃಶ್ಯದ ಬಗ್ಗೆ ಈಗಲೂ ಚರ್ಚೆ ಆಗ್ತಾ ಇದೆ. ಇವತ್ತು ಕೂಡ ಎಎಪಿ ಪಕ್ಷದ ಮಹಿಳಾ ಸದಸ್ಯರು ದೂರನ್ನ ನೀಡಿದ್ದಾರೆ. ಇದರ ನಡುವೆ ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ನಮ್ಮ ಕನ್ನಡದಲ್ಲಿಯೇ ಇಂತಹ ಹಸಿ ಬಿಸಿ ದೃಶ್ಯಗಳು ಆಗಿನ ಕಾಲಕ್ಕೆ ಬಂದು ಹೋಗಿವೆ. ಹಾಗಾದ್ರೆ ಅದು ಯಾವ್ಯಾವ ಸಿನಿಮಾ ಎಂಬ ಮಾಹಿತಿ ಇಲ್ಲಿದೆ ನೋಡಿ. ಇಂಥ ಎಕ್ಸ್ಪೆರಿಮೆಂಟ್ ದೃಶ್ಯಗಳು ಕೌಟುಂಬಿಕ ಚಿತ್ರಗಳಲ್ಲಿಯೇ ಇದಕ್ಕೂ ಮೊದಲು ನಡೆದಿದೆ. 1993ರಲ್ಲಿ ಬಂದಂತ ಉಪೇಂದ್ರ ನಿರ್ದೇಶನದ ಸಿನಿಮಾ. ಈ ಸಿನಿಮಾ ಶುರುವಾದ ಅರ್ಧ ಗಂಟೆಯಲ್ಲೇ ಒಂದು ಸೀನ್ ಬರುತ್ತೆ. ಎಸ್ಟೇಟ್ ಯಜಮಾನನ ಹೆಂಡತಿ ಹತ್ತಿರದ ಸ್ವಾಮೀಜಿ ಮನೆಗೆ ಕದ್ದು ಮಿರ್ಚಿ ಹೋಗ್ತಾ ಇರ್ತಾಳೆ. ಆ ಸ್ವಾಮಿಯ ಪಾತ್ರ ಮಾಡಿದವರು ಮಿಮಿಕ್ರಿ ದಯಾನಂದ್. ಆ ಸಂದರ್ಭದಲ್ಲಿ ಹಸಿ ಬಿಸಿ ದೃಶ್ಯವನ್ನ ತೆರೆ ಮೇಲೇನೆ ತೋರಿಸಲಾಗಿದೆ. ಆದ್ರೆ ಆ ಸಂದರ್ಭದಲ್ಲಿ ಆ ದೃಶ್ಯ ಅಷ್ಟೊಂದು ಸದ್ದು ಮಾಡಲಿಲ್ಲ. ಕಾರಣ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇಂದಿಗೂ ಹಾರರ್ ಚಿತ್ರಗಳ ಸಾಲಿನಲ್ಲಿ ಮೊದಲಿಗೆ ಸೂಪರ್ ಡೂಪರ್ ಚಿತ್ರ ಲಿಸ್ಟ್ ಅಲ್ಲಿ ಈ ಸಿನಿಮಾ ನಿಲ್ಲುತ್ತೆ. ಇನ್ನು 1970ರಲ್ಲಿ ರಿಲೀಸ್ ಆದಂತಹ ಸಂಸ್ಕಾರ ಎಂಬ ಸಿನಿಮಾ UR ಅನಂತಮೂರ್ತಿ ಅವರ ಕಾದಂಬರಿಯ ಅವತರಣಿಕೆಯ ಸಿನಿಮಾ ಇದಾಗಿದೆ. ಲೋಕನಾಥ್, ಗಿರೀಶ್ ಕಾರ್ನಾಡ್ ಅವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ರಿಲೀಸ್ಗೆ ಮೊದಲೇ ಈ ಸಿನಿಮಾ ಸಾಕಷ್ಟು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡಿತ್ತು. ಆಗಿನ ಕಾಲಕ್ಕೆ ಎಲ್ಲಾ ಕಟ್ಟುಪಾಡು ಅಡೆತಡೆಗಳನ್ನ ಮೀರಿ ಕೇಂದ್ರದ ಸ್ವರ್ಣಕಮಲ ಪ್ರಶಸ್ತಿಯನ್ನ ಕೂಡ ಈ ಸಿನಿಮಾ ಪಡೆದುಕೊಂಡಿತ್ತು. ಈ ಸಿನಿಮಾದಲ್ಲಿ ಸತ್ತವನ ಹೆಂಡತಿಯ ಜೊತೆಗೆ ಗಿರೀಶ್ ಕಾರ್ನಾಡ್ ರಾಸಲೀಲೆಯನ್ನ ನಡೆಸುವ ದೃಶ್ಯ ಇದೆ. ಆ ದೃಶ್ಯ ತೆರೆ ಮೇಲೆ ಕೂಡ ರಾರಾಜಿಸಿತ್ತು. ಮತ್ತೊಂದು ಸಿನಿಮಾ ಕಾಶಿನಾಥ್ ಅವರ ಅನುಭವ ಸಿನಿಮಾ. ಈ ಅನುಭವ ಸಿನಿಮಾ ಹೆಸರನ್ನ ಕೇಳಿದಾಕ್ಷಣ ಎಲ್ರಿಗೂ ಕೂಡ ಒಂದಷ್ಟು ದೃಶ್ಯಗಳು ಕಣ್ಮುಂದೆ ಬಂದಿರುತ್ತೆ. ಯಾಕಂದ್ರೆ ಅನುಭವ ಆ ರೀತಿಯ ಸಿನಿಮಾ ಅನ್ನೋದು ಎಲ್ಲರ ಟಾಕ್ ಆಗಿತ್ತು. 1994ರಲ್ಲಿ ಬಂದಂತದ್ದು ಈ ಸಿನಿಮಾ. ಬೋಲ್ಡ್ ಕಥೆಯಿಂದಾನೇ ಈಗಲೂ ಕೂಡ ಆ ಸಿನಿಮಾ ಖ್ಯಾತಿ. ಅದರಲ್ಲೂ ಅಕ್ರಮ ಸಂಬಂಧ ಹಾಗೂ ಅದರ ದುಷ್ಟ ಪರಿಣಾಮಗಳನ್ನ ಆ ಸಿನಿಮಾ ತಿಳಿಸ್ಕೊಟ್ಟಿತ್ತು. ಅದರಲ್ಲೂ ಕಾಶಿನಾಥ್ ಹಾಗೂ ಉಮಾಶ್ರೀ ಅವರ ನಡುವಿನ ಹಸಿ ಬಿಸಿ ಮಸಾಲಾ ದೃಶ್ಯಗಳು ಮುಜುಗರ ಅಂತ ಆ ಕಾಲಕ್ಕೆ ಅನ್ನಿಸಿದ್ರು ಕೂಡ ಉಮಾಶ್ರೀ ಅವರಿಗೆ ಬ್ರೇಕ್ ನೀಡಿದಂತಹ ಸಿನಿಮಾ ಇದಾಗಿತ್ತು. ಜೊತೆಗೆ ಕಾಶಿನಾಥ್ ಅವರ ಉತ್ತಮ ಡೈರೆಕ್ಷನ್ ಅನ್ನ ಕೂಡ ಈ ಸಿನಿಮಾದಲ್ಲಿ ನೋಡಬಹುದಾಗಿತ್ತು. ಒಟ್ಟಾರೆ ಟಾಕ್ಸಿಕ್ ನಲ್ಲಿ ಈ ರೀತಿಯ ಹಸಿ ಬಿಸಿ ದೃಶ್ಯ ನೀಡಿ ಎಲ್ಲರ ಹುಬ್ಬೇರುವಂತೆ ಮಾಡಿರುವ ಗೀತು ಮೋಹನ್ ದಾಸ್ ಸಿನಿಮಾದಲ್ಲಿ ಯಾವ ಸ್ಟ್ರಾಂಗ್ ಮೆಸೇಜ್ ಹೇಳುವುದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂತಂದ್ರೆ ಇದೆಲ್ಲಾ ಸಿನಿಮಾಗಳನ್ನು ನೋಡಿದಾಗ ಈ ಹಿಂದೆ ಕೂಡ ಈ ರೀತಿಯಾದಂತಹ ಹಸಿ ಬಿಸಿ ದೃಶ್ಯಗಳು ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿದೆ ಅನ್ನೋದು ಎಲ್ಲರ ಗಮನಕ್ಕೂ ಕೂಡ ಇದೆ. ಹೀಗಾಗಿ ಟಾಕ್ಸಿಕ್ ನಲ್ಲಿ ಈ ತರ ದೃಶ್ಯವನ್ನ ಯಾಕಿಟ್ರು ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ. ಸೆನ್ಸಾರ್ ಆದ್ಮೇಲೆ ಇದಕ್ಕೊಂದು ಕ್ಲಾರಿಟಿ ಕೂಡ ಸಿಗಬಹುದೇನೋ. ಸಿನಿಮಾದಲ್ಲೂ ಈ ತರದ ಹಸಿ ಬಿಸಿ ದೃಶ್ಯಗಳು ಜಾಸ್ತಿ ಇರುತ್ತಾ, ಅಥವಾ ಎ ಸರ್ಟಿಫಿಕೇಟ್ ಸಿಗುತ್ತಾ, ಅಥವಾ ದೃಶ್ಯಗಳು ಇಲ್ಲದೆ ಬೇರೆ ರೀತಿಯಾದಂತಹ ಎಲ್ಲರೂ ಕೌಟುಂಬಿಕವಾಗಿ ಕೂತು ನೋಡುವಂತಹ ದೃಶ್ಯಗಳನ್ನೇನಾದ್ರು ಇಟ್ಟಿದ್ದಾರಾ ಅನ್ನೋದನ್ನ ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ.